ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನು ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ಎಲೆಕ್ಟ್ ಆಗಿದ್ದೀರಿ. ನಿಮ್ಗೆ ಯಾಕೆ ಉತ್ತರ ಕರ್ನಾಟಕ ಬಗ್ಗೆ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಬರಬೇಡಿ, ನನ್ನ ಪರವಾಗಿರಿ. ನಾವು ಅಧ್ಯಕ್ಷರ ಇವ್ರು ಯಾರು ಕೇಳಲಿಕ್ಕೆ? ಶಾಸಕಾಂಗ ಪಕ್ಷ ಏನ್ ಸಂಬಂಧ? ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ಇದೆ ನೋಡಿ. ಅಶೋಕ್ ಅವರ ಮುಖ್ಯಮಂತ್ರಿ ಆಗುದೇ ಇಲ್ಲ. ಪಾರ್ಟಿ 2.5 ವರ್ಷದ ಯಾವಾಗ ಹೇಳಿದ್ದಾರೆ? ಅನಾವಶ್ಯಕ ಡಿಬೇಟ್ ಮಾಡಬೇಡಿ. ಉತ್ತರ ಕೊಡ್ಬೇಡಿ. ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ. ಉತ್ತರ ಕೇಳಕ್ಕೆ ಬಿಜೆಪಿಗೆ 3 ಭಾಗಗಳಾಗ್ಯಾವ. ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಉತ್ತರ ಕರ್ನಾಟಕ ಚರ್ಚೆ ಆಗಲಿ. ನಾವು ನಿಮ್ ಪರವಾಗಿರೋರು, ನೀವು ಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ ನಾನು. ನೀವು ಹಿಂಗ್ ಮಾಡಿದ್ರೆ ನಿಮ್ ಪರವಾಗಿದ್ದೀನಿ ನಾನು. ಉತ್ತರ ಕರ್ನಾಟಕ ಚರ್ಚೆ ಆಗಲಿ ಕೇಳ್ತಾ ಇದ್ದೀನಿ ಸರ್. ಉತ್ತರ ಕರ್ನಾಟಕ ಚರ್ಚೆ ಮಾಡ್ತೀರಿ, ನಿಮ್ ಪರವಾಗಿ ಬಂದ್ರೆ ನೀವು ಕೇಳಲ್ಲ ಅಂದ್ರೆ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ. ನಾವು ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ, ವಿರೋಧ ಪಕ್ಷದವರು. ನಿಮ್ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ನೀವು 5 ವರ್ಷ ಚರ್ಚೆ ಮಾಡ್ತಾ ಇದ್ದಾರೆ, ವಿಷಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಹೈಕಮಾಂಡ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ಹಿಂದೆನೂ ನಾನೇ ಇರ್ತೀನಿ. ಬಜೆಟ್ ಯಾರು ಸರ್? ಅದೇ ಬೇಕಾಗಿರೋದು ಸರ್. ಈಗ ಅಧ್ಯಕ್ಷರೇ ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸನ್ಮಾನ್ಯ ಅಶೋಕ್ ಎಲ್ಲ ಕೇಳಿದ್ದೀನಿ. ಅಧ್ಯಕ್ಷರೇ ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ಅಧ್ಯಕ್ಷರೇ ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನಂತಂದ್ರೆ, ನೀವು ಉತ್ತರ ಕರ್ನಾಟಕ ನಿಮಿಷ ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರ್ಬೇಕು ಅಂತ ಅಧ್ಯಕ್ಷರೇ. ಅಷ್ಟೇ, ಪರವಾಗಿರೋ ನೀವು ಅದನ್ನ ಅರ್ಥನೆ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ ನಾನು ಈಗ ನಾವು ನಿಮ್ ಪರ ಇರೋರು ಸರ್. ನೀವ್ ಯಾಕೆ ಆಯ್ತು, ನೀನ್ ಈಗ ಕೂತ್ಕೊಳ್ಳಿಗೆ ನೀವು ಕೂತ್ಕೊಳ್ಳಪ್ಪ. ಮುನಿರ ಕೂತ್ಕೊ. ಇಲ್ಲ ಇಲ್ಲ ಇಲ್ಲ, ಮಾತು ಕೇಳಬೇಕು. ಮುನಿರತ್ನ ಅವರ ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀವಿ? ಮುಖ್ಯಮಂತ್ರಿಯಾಗಿರ್ಲಿ ಅಂತ ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಒಂದೇ ಒಂದ್ ಸಾರಿ ಇದ್ರ ನೋಡ್ಬೇಕು. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. 5 ವರ್ಷ ಇರ್ತೀವಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ಅಗ್ರಿ ಸರ್, ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಅವರೇ 5 ವರ್ಷ. ಅಶೋಕ್ ಅವರೇ 5 ವರ್ಷ ಪಕ್ಷದ ಸರ್. ಯಾಕೆ ಅವ್ರ ಮೇಲೆ ವಿಶ್ವಾಸ ಮುಖ್ಯಮಂತ್ರಿ ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ನೀವು
ಅಲ್ಲ ಸರ್ ಅಶೋಕ್ ನೀವು ಪ್ರತಿಯೊಂದು ಅಧ್ಯಕ್ಷ ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ ಇವ್ರದ್ದು ಸ್ಪೀಕರ್ ಇರುವುದಿಲ್ಲ ನಮ್ದೇನೂ ಇಲ್ಲ ಇವರಿಗೆ ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಅನಾವಶ್ಯಕವಾದಂತ ಚರ್ಚೆ, ಇದಕ್ಕೆ ಸಂಬಂಧ ಇಲ್ಲ. ಹಾಗೆ ಹೇಳಿದ್ರಲ್ಲ. ಇದ್ರೆ ಮೊದಲ ಕಾಂಗ್ರೆಸ್ ಶಾಸಕರ ಜೊತೆ ಚರ್ಚೆ ಆಗ್ತಿತ್ತು. ನಮ್ಮ ಹತ್ರ ಯಾರ ಹತ್ರ ಈ ಚರ್ಚೆ ಆಗಿಲ್ಲ. ಸಿಎಲ್ಪಿಯಲ್ಲಿ ಅವಶ್ಯಕತೆನೇ ಇಲ್ಲ, ಚರ್ಚೆನೂ ಆಗಿಲ್ಲ. ದಯವಿಟ್ಟು ಅದನ್ನ ಮುಕ್ತಾಯ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ರಿಯಾಕ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವೇ ಕೋಳಿ ಸಾರು, ಮಟನ್ ಸಾರು ಎಲ್ಲ ಮತ್ತೆ ಹೋಗ್ಲಿ. ಉತ್ತರ ಕೇಳಕ್ ಇಷ್ಟ ಇಲ್ವಾ? ಬೇಗೆದ್ದು ಅವ್ರ ಕಾಟಕ್ಕೆ ಬೇಗೆದ್ದು ನೀವು ನನ್ಗೆ ಅವ್ರ ಫೋನ್ ಕಾಟ ಮಾಡ್ತಾನೆ ಇದ್ರು, ಏನಿಲ್ಲ ಪಾಪ. ಬನ್ನಿ ಅಂತ ಓಡೋಡಿ ಬಂದಿದ್ದೀನಿ. ನೀವು ಉತ್ತರ ಕರ್ನಾಟಕ ಭರವಸೆ ಆಯ್ತು, ನೀವು ಮಹಾಪೂರ ಉತ್ತರ ಅಂತ ಬಗ್ಗೆ- ಬರಬೇಕು. ನೀವು ನಾಳೆ ಎಲ್ಲ ಉತ್ತರ ಪತ್ರಿಕೆಗಳು ಕರ್ನಾಟಕದ front ಬಗ್ಗೆ page clarification ಕೇಳಿ. ಮಹಾಪೂರ ಅನ್ನೋ ಅದು ಬಿಟ್ಟು word ರಾಜ್ಯದ ಬರ್ಬೇಕು. ಬಗ್ಗೆ ಹೇಳಿದ್ರೆ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೀವು ಆ ಲೈನ್ ಬಂದ್ಬಿಡಿ ಸಾಕು. ಆ line ಕೇಂದ್ರ ಬಂದ್ರೆ ಸರ್ಕಾರನೂ ಒಪ್ಪಬೇಕು ಅದಕ್ಕೆ. ಬರ್ತಾ ಇದ್ದೀರಾ ಅಲ್ಲಿ ಬಂದ್ಬಿಡಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ನಮ್ಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಗ್ತೇವೆ. ಅದು RSS ಇಂದ ಬರ್ಬೇಕು ನಿರ್ದೇಶನ. ಮಾತಾಡ್ಬೇಡ. RSS ಇಂದ ಬರ್ಬೇಕು. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಮುಖ್ಯಮಂತ್ರಿ ಅವರೇ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ. RSS ಇಂದ ಬರ್ಬೇಕು ಮುಖ್ಯಮಂತ್ರಿ ಅವರು ಅದು ಉತ್ತರಕ್ಕೆ ಸೀಮಿತ ಗೊತ್ತಾಯ್ತು ಮಾನ್ಯ ಅಧ್ಯಕ್ಷರೇ, ಈಗ ವಿಷಯಕ್ಕೆ ಅಷ್ಟು ಬಂದ್ಬಿಡ್ತೀನಿ. ವಿಷಯ